ಈ ಭೂಮಿಯನ್ನು, ಪ್ರಕೃತಿಯನ್ನು ಮಾತೆ ಸಹನಶೀಲೆ ಎಂದು ಕರೆಯುತ್ತಾರೆ. ಈ ಭೂಮಿ ಮೇಲೆ ಎಂಥ ಅನಾಚಾರ ಆದರೂ, ಮಾನವ ಎಷ್ಟೇ ತನ್ನ ಕುಕೃತ್ಯವನ್ನು ಮಾಡಿದರೂ ಅದನ್ನೆಲ್ಲ ಸಹಿಸಿಕೊಂಡು ಈ ಭೂಮಿ ತನ್ನ ಮೇಲೆ ಇರುವ ಸಕಲ ಜೀವ ಸಂಕುಲವನ್ನು ತನ್ನ ಮಕ್ಕಳೆಂದು ಭಾವಿಸುತ್ತಾಳೆ. ಭೂಮಾತೆಯ ಮೇಲೆ ಮಾನವ ಮಿತಿಮೀರಿ ದೌರ್ಜನ್ಯವನ್ನು ಮಾಡಿಕೊಂಡು ಬಂದರೂ ಇಷ್ಟರ ತನಕ ತಡೆದುಕೊಂಡಿದ್ದ ಆ ತಾಯಿ ಇದೀಗ ಕೆಲವು ಸಮಯಗಳಿಂದ ಈ ಮನುಜರ ಮೇಲೆ ಮುನಿಸಿಕೊಂಡಾಗಿ ಕಾಣುತ್ತಿದೆ. ಈ ಮಾನವ ಒಂದಲ್ಲ ಒಂದು ದಿನ ಬುದ್ಧಿ ಕಲಿಯುತ್ತಾನೆ, ತನ್ನ ತಪ್ಪನ್ನು ತಿದ್ದಿಕೊಳ್ಳುತ್ತಾನೆ ಎಂದು ಭೂತಾಯಿ ಈ ಭೂಮಿ ಮೇಲಿರುವ ಮನುಷ್ಯನನ್ನು ಕ್ಷಮಿಸುತ್ತಾ ಬಂದಿದ್ದಾಳೆ. ಆದರೆ ಈ ಮನುಷ್ಯ ದುರಾಸೆ, ಉಪಟಳ, ತನ್ನದೇ ಎಲ್ಲ ನಡೆಯಬೇಕು ಎಂಬ ಅಹಂಕಾರ ಈಗ ಅವನನ್ನೇ ಬುಡಮೇಲು ಮಾಡಿದೆ. ಭೂಮಿ ತಾಯಿ ಮುನಿದುಕೊಂಡು ತನ್ನ ರುದ್ರ ನರ್ತನವನ್ನು ತೋರಲು ಪ್ರಾರಂಭ ಮಾಡಿದ್ದಾಳೆ. ಅವಳಿಗೆ ಮಳೆರಾಯನು ಸಾಥ್ ಕೊಡುತ್ತಾ ತನ್ನ ನಾಟ್ಯವನ್ನು ಪ್ರಾರಂಭ ಮಾಡಿ ಜೀವ ಸಂಕುಲಕ್ಕೆ ಆತಂಕವನ್ನೇ ತಂದೊಡ್ಡಿದ್ದಾರೆ. ಹೌದು ಗೆಳೆಯರೇ, ನಾನು ಈಗ ನಿಮ್ಮ ಮುಂದೆ ಹೇಳಲಿರುವ ವಿಷಯ ಕೆಲವು ಸಮಯಗಳಿಂದ ದೇಶದಲ್ಲಿ ಉಂಟಾಗುತ್ತಿರುವ ಪ್ರಕೃತಿಯ ತಾಂಡವ. ಈ ತಾಂಡವ ಕೇವಲ ನಮ್ಮ ದೇಶದಲ್ಲಿ ಮಾತ್ರವಲ್ಲ, ಹೊರ ದೇಶದಲ್ಲೂ ನಡೆದು ಸಾವಿರಾರು ಸಾವು ನೋವುಗಳು ಸಂಭವಿಸಿವೆ. ಮಿತ್ರರೇ, ನಿಮಗೆ ಜೈ ಕೇಸರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನು ಹೊಸದಾಗಿ ಪ್ರಾರಂಭ ಮಾಡಿರುವ ಜೈ ಕೇಸರಿ ಎಂಬ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಬೆಂಬಲವನ್ನು ನೀಡಿ. ಈ ಚಾನಲ್ನ ಮೂಲಕ ನಾನು ಹಿಂದೂ ಧರ್ಮ, ಹಿಂದುತ್ವ ಹಾಗೂ ದೇಶದ ವಿಚಾರದ ಬಗ್ಗೆ ನಿಮ್ಮಲ್ಲಿ ಹೇಳಿಕೊಳ್ಳಲಿದ್ದೇನೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಬೆಂಬಲಿಸಿ. ದೇವರ ನಾಡು ಎಂದೇ ಕರೆಸಿಕೊಳ್ಳುವ ಕೇರಳದಲ್ಲಿ ಜುಲೈ 30ರ ಮಧ್ಯರಾತ್ರಿ 2 ಗಂಟೆಯಿಂದ ಬೆಳಿಗ್ಗೆ ಜಾವ 4 ಗಂಟೆಯವರೆಗೆ ಕೇರಳದ ವೈನಾಡು ಜಿಲ್ಲೆಯ ಚೂರಲ್ಮಲ್, ನೂಲ್ಪಳ, ಅಟ್ಟಮಾಲು, ಮುಂಡಕೈ ಈ 4 ಗ್ರಾಮಗಳು ಸುರಿದ ಘನಘೋರ ಮಳೆಗೆ ಭೂಕುಸಿತ ಉಂಟಾಗಿ ಅಕ್ಷರಾಂಶ ಸಂಪೂರ್ಣ ಜಲಸಮಾಧಿಯಾಗಿದೆ. ಭೂಕುಸಿತದಿಂದ ಉಂಟಾದ ಪ್ರಳಯದಿಂದ ಸುಮಾರು 300ಕ್ಕೂ ಅಧಿಕ ಮಂದಿ ಮೃತಪಟ್ಟಿದ್ದು, 100 ಮಂದಿ ಕಣ್ಮರೆಯಾಗಿದ್ದಾರೆ. ಆ ಗ್ರಾಮದ ಸುಮಾರು 400 ಮನೆಗಳು ಸಂಪೂರ್ಣ ಸರ್ವನಾಶವಾಗಿವೆ. ಕೇರಳ ಇಂದಿನವರೆಗೆ ಕೇಳಿರದ ಭೀಕರ ಜಲಪ್ರಳಯವನ್ನು ಎದುರಿಸಿ 100 ಜನರು ಪ್ರಾಣವನ್ನೇ ಕಳೆದುಕೊಳ್ಳುವ ಹಾಗೆ ಆಗಿದೆ. ಆ 4 ಗ್ರಾಮಗಳು ಒಂದು ಬೆಟ್ಟದ ಬುಡದಲ್ಲಿ ಇದ್ದವು. ನೀರಿನ ರಭಸಕ್ಕೆ ಗುಡ್ಡ ಕುಚ್ಚಿಕೊಂಡು ಗ್ರಾಮಕ್ಕೆ ಅಪ್ಪಳಿಸುತ್ತಿದ್ದಂತೆ ಜನರು ಎಚ್ಚರಗೊಳ್ಳುವ ಮೊದಲೇ ನೀರಿನಲ್ಲಿ ಕೊಚ್ಚಿಕೊಂಡು ಹೋದರು. ಶಬ್ದಕ್ಕೆ ಕೆಲವರು ಎಚ್ಚೆತ್ತುಕೊಂಡರು. ಏನೆಂದು ನಡೆಯುತ್ತಿದೆ ಎಂದು ನೋಡುವಷ್ಟರಲ್ಲಿ ಅಕ್ಕಪಕ್ಕದ ಮನೆಗಳು ನೀರಿನಲ್ಲಿ ತೇಲುತ್ತಿದ್ದವು. ಸುತ್ತಮುತ್ತಲಿನ ಜನರು ಆ ನಿದ್ದೆ ಕಣ್ಣಿನಿಂದ ರಕ್ಷಣೆಗಾಗಿ ಕೂಗಾಡುತ್ತಿದ್ದರು. ಜನರು ಏನಾಗುತ್ತದೆ ಎಂದು ತಿಳಿಯುವುದರ ಒಳಗೆ ದುರ್ಘಟನೆ ನಡೆದೇ ಹೋಗಿತ್ತು. ಕೆಲವು ಮನೆಯ ಎಲ್ಲ ಸದಸ್ಯರು ಜಲಸಮಾಧಿಯಾದರು. ಆ ರಾತ್ರಿ ಹೊತ್ತು ಯಾವ ಕಾರ್ಯಾಚರಣೆಗೂ ಅವಕಾಶ ಸಿಗದೆ 100 ಜನರು ಪ್ರಾಣವನ್ನೇ ಕಳೆದುಕೊಳ್ಳುವ ಹಾಗೆ ಆಯಿತು. ಕರೆಂಟ್ ಇಲ್ಲದೆ ಎಲ್ಲ ಕಡೆ ಕತ್ತಲು ಆವರಿಸಿರುವುದರಿಂದ ಜನರಿಗೆ ಏನು ನಡೆಯುತ್ತಿದೆ ಎಂದು ಅರ್ಥ ಆಗುತ್ತಿರಲಿಲ್ಲ. ಜೊತೆಗೆ ನೀರಿನಲ್ಲಿ ಕೊಚ್ಚಿ ಹೋಗುತ್ತಿದ್ದವರ ರಕ್ಷಣೆ ಮಾಡುವವರು ಯಾರೂ ಇರಲಿಲ್ಲ. ಅಲ್ಲಿನ ಎಲ್ಲ ಮನೆಯವರ ಪರಿಸ್ಥಿತಿ ಇದೇ ಆಗಿತ್ತು. ಅಲ್ಲಿನ ಸರಕಾರ ಹಾಗೂ ಹೊರ ಜಗತ್ತಿಗೆ ತಿಳಿಯುವ ಹೊತ್ತಿಗೆ ಎಲ್ಲ ನಾಮಾವಶೇಷವಾಗಿದ್ದವು. ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರವರೆಗಿನ ಶವಗಳು ನೀರಿನಲ್ಲಿ ತೇಲಾಡುತ್ತಿರುವ ದೃಶ್ಯ ಮನ ಕಲಕುವ ರೀತಿಯಲ್ಲಿ ಇತ್ತು. ಕೆಲವು ಜನರಂತೂ ಗುಡ್ಡು ಕುಸಿತದಿಂದ ಮಣ್ಣಿನಲ್ಲಿ ಹಾಗೂ ತಮ್ಮ ಮನೆಯೇ ಜರಿದು ಬಿದ್ದು ಜೀವಂತವಾಗಿ ಸಮಾಧಿಯಾದರು. ಮರುದಿನ ಎಲ್ಲಿ ನೋಡಿದರೂ ಪ್ರಾಣಿಗಳ ಹಾಗೂ ಆ 4 ಗ್ರಾಮಗಳ ಜನರ ಶವಗಳು ಎಲ್ಲೆಂದರಲ್ಲಿ ತೇಲುತ್ತಿದ್ದವು. ಕೆಲವು ಜನ ಮಣ್ಣಿನಡಿಗೆ ಬಿದ್ದವರ ರಕ್ಷಣಾ ತಂಡಗಳು ರಕ್ಷಣೆ ಮಾಡಿದವು. ಈ ಘಟನೆಯಿಂದ ವೈನಾಡು ಸಂಪೂರ್ಣವಾಗಿ ನಲುಗಿಯೇ ಹೋಯಿತು. ಅಲ್ಲಿನ ರಸ್ತೆಗಳು, ಸೇತುವೆಗಳು ನೀರಿನ ರಭಸಕ್ಕೆ ಕೊಚ್ಚಿ ಹೋದವು. ಆ 4 ಗ್ರಾಮಗಳಿಗೆ ಯಾವುದೇ ಸಂಪರ್ಕ ಇಲ್ಲದಂತಾಯಿತು. ಕೇರಳದಲ್ಲಿ ನಡೆದ ದುರಂತಕ್ಕೆ ಪ್ರಕೃತಿಯನ್ನು ದೂರುವ ಆಗಿಲ್ಲ, ಪ್ರಕೃತಿ ಕಾರಣವೂ ಅಲ್ಲ. ಇಂಥ ಅವಘಡ ನಡೆಯಲು ಕಾರಣ ಮಾನವನ ದುರಾಸೆ. ಅವ ಪರಿಸರವನ್ನು ಸ್ವಚ್ಛಂದವಾಗಿ ಅದರಷ್ಟಕ್ಕೆ ಅದು ಇರಲು ಬಿಟ್ಟಿದ್ದರೆ
ಇಂದು ಎಷ್ಟೋ ಜೀವಗಳು ಪ್ರಾಣ ಕಳೆದುಕೊಳ್ಳುತ್ತಿರಲಿಲ್ಲ. ಮನುಷ್ಯ ತಾನು ಬೆಳೆಯಬೇಕು, ತಾನು ಹಣದ ಕೊಪ್ಪರಿಗೆಯಲ್ಲಿ ಕೂರಬೇಕು ಎಂಬ ದುರಾಸೆಯಿಂದ ಪ್ರಕೃತಿಯ ಮಡಿಲಿಗೆ ಕೊಡಲಿ ಏಟು ಗುರಾಣಿ ಏಟನ್ನು ಹಾಕುತ್ತಿದ್ದಾನೆ. ದೊಡ್ಡ ದೊಡ್ಡ ಪರ್ವತ ಶ್ರೇಣಿಗಳನ್ನು ಗಣಿಗಾರಿಕೆ ಪ್ರವಾಸೋದ್ಯಮ ಹೆಸರಲ್ಲಿ ಹಾಳುಗೆಡವುತ್ತಿದ್ದಾನೆ. ಬೆಟ್ಟ ಗುಡ್ಡದ ತಪ್ಪಲನ್ನು ಕಡಿದು ಟನ್ನುಗಟ್ಟಲೆ ಮಣ್ಣನ್ನು ಸುರಿದು ಸಮತಟ್ಟು ಮಾಡಿ ಅಲ್ಲಿ ತನ್ನ ವ್ಯವಹಾರ ಬುದ್ಧಿಯನ್ನು ತೋರಿಸುತ್ತಿದ್ದಾನೆ. ಪ್ರವಾಸೋದ್ಯಮದ ಹೆಸರಲ್ಲಿ ಬೆಟ್ಟವನ್ನೆಲ್ಲ ಸಮತಟ್ಟು ಮಾಡಿ ದೊಡ್ಡ ದೊಡ್ಡ ರೆಸಾರ್ಟುಗಳನ್ನು ನಿರ್ಮಾಣ ಮಾಡಿ ಹಣ ಗಳಿಸುತ್ತಿದ್ದಾನೆ. ಈ ಪ್ರಕೃತಿಯು ಎಷ್ಟು ಸಮಯ ಎಂದು ಅದನ್ನು ತಡೆದುಕೊಳ್ಳಬಲ್ಲದು? ಹಾಗೂ ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳನ್ನು ಕಡಿದು ಅಲ್ಲಿ ಟೀ ಕಾಫಿ ಎಸ್ಟೇಟ್ಗಳನ್ನು ನಿರ್ಮಾಣ ಮಾಡಿ ಈ ಪ್ರಕೃತಿಯ ರೂಪವನ್ನೇ ಕುರೂಪಿ ಮಾಡುತ್ತಿದ್ದಾನೆ ಈ ಮನುಷ್ಯ. ನೈಸರ್ಗಿಕವಾಗಿ ಇರಬೇಕಾದ ಮಣ್ಣು ತನ್ನ ಮೂಲ ಸತ್ವವನ್ನು ಕಳೆದುಕೊಂಡು ಕಾಲಕ್ರಮೇಣ ಮನುಷ್ಯನಿಗೆ ಮಾರಕವಾಗತೊಡಗುತ್ತದೆ. ಜೋರು ಮಳೆ ಗಾಳಿ ಬಂದಾಗ ಅದು ತನ್ನ ನಿಯಂತ್ರಣವನ್ನು ತಪ್ಪಿಕೊಂಡು ಸಮದಟ್ಟವಾದ ಪ್ರದೇಶಕ್ಕೆ ಧರೆಗುರುಳುತ್ತದೆ. ಆಗ ಅದರ ಬುಡದಲ್ಲಿ ಇರುವ 100 ಎಕರೆ ಪ್ರದೇಶ ನೀರು ಹಾಗೂ ಮಣ್ಣಿನಿಂದ ಕೊಚ್ಚಿ ಹೋಗುತ್ತದೆ. ಗಣಿಗಾರಿಕೆ ಹೆಸರಲ್ಲಿ 1000 ಎಕರೆ ಭೂಪ್ರದೇಶವನ್ನು ಮನುಷ್ಯ ಕೊರೆಯುತ್ತಿದ್ದಾನೆ. ಬೆಟ್ಟ ಗುಡ್ಡಗಳನ್ನು ದೊಡ್ಡ ದೊಡ್ಡ ಯಂತ್ರೋಪಕರಣಗಳಿಂದ ಕೊರೆದು ಗಣಿಗಾರಿಕೆಯನ್ನು ಮಾಡಿ ಅದನ್ನು ವಾಣಿಜ್ಯೋದ್ಯಮವಾಗಿ ಬದಲಾಯಿಸುತ್ತಿದ್ದಾನೆ. ಮೂಲ ಸತ್ವವನ್ನು ಕಳೆದುಕೊಂಡ ಆ ಬೆಟ್ಟ ಗುಡ್ಡ ಪರ್ವತ ಶ್ರೇಣಿಗಳು ತನ್ನ ಹಿಡಿತವನ್ನು ಸಡಿಲಗೊಳಿಸುತ್ತಿವೆ. ಅದು ಒಂದಲ್ಲ ಒಂದು ದಿನ ಮೇಘ ಸ್ಫೋಟಕ್ಕೆ ತುತ್ತಾಗಿ ಜನರನ್ನು ಬಲಿ ಪಡೆದುಕೊಳ್ಳುತ್ತದೆ. ಇದು ಕೇರಳ ಮಾತ್ರವಲ್ಲ, ಪ್ರಪಂಚದ ಎಲ್ಲ ಕಡೆ ನಡೆದು ವರ್ಷಕ್ಕೆ 1-2 ಕಡೆ ಇಂಥ ದುರ್ಘಟನೆಗಳು ನಡೆದು ಸಾವಿರಾರು ಜನರು ತಮ್ಮ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ಕರ್ನಾಟಕದ ಹೃದಯದಂತಿರುವ ಪಶ್ಚಿಮ ಘಟ್ಟಗಳಿಗೂ ಮನುಷ್ಯ ತನ್ನ ಯಂತ್ರೋಪಕರಣಗಳ ಮೂಲಕ ಹಾಳುಗೆಡವುತ್ತಿದ್ದಾನೆ. ಪಶ್ಚಿಮ ಘಟ್ಟಗಳ ತಪ್ಪಲಲ್ಲಿ ಗಣಿಗಾರಿಕೆಯನ್ನು ನಡೆಸುತ್ತಿದ್ದಾನೆ. ಪ್ರವಾಸೋದ್ಯಮದ ಹೆಸರಲ್ಲಿ ಪಶ್ಚಿಮ ಘಟ್ಟಗಳನ್ನು ಹಾಳು ಮಾಡುತ್ತಿದ್ದಾನೆ. ಇದು ಮುಂದೊಂದು ದಿನ ಕರ್ನಾಟಕಕ್ಕೂ ಮಾರಕ ಆಗಬಹುದು. ಈಗಾಗಲೇ ಚಾರ್ಮಡಿ, ಶಿರಾಡಿ, ಆಗುಂಬೆ ಮೊದಲಾದ ಘಾಟಿಗಳಲ್ಲಿ ಗುಡ್ಡಜರಿತ ಜಲಪ್ರವಾಹ ಸಾಮಾನ್ಯವಾಗಿ ಬಿಟ್ಟಿದೆ. ದಶಕಗಳಿಂದ ಪಶ್ಚಿಮ ಘಟ್ಟಗಳ ರಕ್ಷಣೆ ಕೇಳುತ್ತಿದ್ದರೂ ಯಾರೂ ಅತ್ತ ಕಡೆ ಗಮನ ನೀಡುತ್ತಿಲ್ಲ. ಸರ್ಕಾರವು ಆದಾಯದ ದೃಷ್ಟಿಯಿಂದ ಅಲ್ಲಿ ನಡೆಯುವ ವಾಣಿಜ್ಯೋದ್ಯಮವನ್ನು, ಗಣಿಗಾರಿಕೆಯನ್ನು ಮೊದಲಾದವುಗಳನ್ನು ನಿಯಂತ್ರಣ ಮಾಡುತ್ತಿಲ್ಲ. ಇದೇ ರೀತಿ ಆದರೆ ಮುಂದೊಂದು ದಿನ ಪಶ್ಚಿಮ ಘಟ್ಟಗಳ ತಪ್ಪಲಲ್ಲಿರುವ ಎಷ್ಟೋ ಊರುಗಳು ಕಣ್ಣಿಗೆ ಕಾಣದ ರೀತಿಯಲ್ಲಿ ಕಣ್ಮರೆಯಾಗಬಹುದು. ಮನುಷ್ಯ ಎಲ್ಲೆಂದರಲ್ಲಿ ಭೂಮಿಯನ್ನು ಕೊರೆಯುತ್ತಿರುವುದರಿಂದ ಭೂಮಿಯ ಕೊರೆತದಿಂದ ಉಂಟಾದ ಮಣ್ಣುಗಳೆಲ್ಲ ನದಿಗಳನ್ನು ಸೇರುತ್ತಿವೆ. ಹಾಗಾಗಿ ನದಿಗಳ ಆಳವು ಕಡಿಮೆಯಾಗಿ ನೀರು ಸಂಚರಿಸುವ ಜಾಗದ ಪ್ರಮಾಣ ಕಡಿಮೆಯಾಗಿ ನದಿಯು ನೀರಿನ ಮಟ್ಟ ಉಕ್ಕಿ ಹರಿದು ಅಕ್ಕಪಕ್ಕದ ಊರುಗಳನ್ನು ತನ್ನ ಮಡಿಲಿಗೆ ಸೇರಿಸಿಕೊಂಡು ತನ್ನನ್ನು ತಾನು ವಿಸ್ತಾರ ಮಾಡಿಕೊಂಡು ಹೋಗುತ್ತಿದೆ. ನದಿಗಳ ನೀರಿನ ರಭಸದಿಂದ ಕೆಲವು ಊರುಗಳು ಕೊಚ್ಚಿಕೊಂಡು ಹೋಗುತ್ತಿವೆ. ವಿಪರೀತವಾದ ಮಣ್ಣು ಕಲ್ಮಶಗಳು ಎಲ್ಲ ನದಿ ಆಳಕ್ಕೆ ಹೋಗಿ ಸೇರುವುದರಿಂದ ಆ ನದಿಯ ಆಳ ಕಡಿಮೆಯಾಗಿ ಅಕ್ಕಪಕ್ಕದಲ್ಲಿರುವ ಗ್ರಾಮಗಳು ಜಲಾವೃತಗೊಳ್ಳುತ್ತಿವೆ. ಅದೇ ರೀತಿ ಕೆಲವು ಹಳ್ಳಿಗಳು ಜಲಸ್ಫೋಟಕ್ಕೂ ತುತ್ತಾಗಿದ್ದಾವೆ. ಜಲಪ್ರಳಯ ಉಂಟಾಗುತ್ತಿದೆ. ಮನುಷ್ಯ ಮಾಡಿದ ಕರ್ಮವನ್ನು ಮನುಷ್ಯನೇ ತಿನ್ನುತ್ತಿದ್ದಾನೆ. ಹಾಗಾಗಿ ಇನ್ನು ಮುಂದೆ ಆದರೂ ಎಚ್ಚೆತ್ತುಕೊಂಡು ಈ ಪ್ರಕೃತಿಯನ್ನು ಗೌರವಿಸಿಕೊಂಡು ಜಲಪ್ರಳಯ, ಗುಡ್ಡ ಕುಸಿತ ಮುಂತಾದ ದುರಂತಗಳಿಂದ ತಪ್ಪಿಸಿಕೊಂಡು ಪ್ರಾಣಹಾನಿ ಆಗದ ಹಾಗೆ ತನ್ನನ್ನು ತಾನು ನಿಯಂತ್ರಣ ಮಾಡಿಕೊಳ್ಳುವುದು ಒಳಿತು.